ಆದಿತ್ಯ ಬಿರ್ಲಾ ಗ್ರೂಪ್ ಮತ್ತು ಟೈಮ್ಸ್ ಆಫ್ ನೇತೃತ್ವದ ಒಕ್ಕೂಟ ಬಂದ್ಬಿಟ್ಟು $1.78 ಬಿಲಿಯನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಖರೀದಿಸಿದೆ. 2026ರಲ್ಲಿ ಬಂದ್ಬಿಟ್ಟು ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಸೇಲ್ ಆಗಿದೆ, ಹಾಗೆ ಅತಿ ದೊಡ್ಡ ಸುದ್ದಿಯೂ ಕೂಡ ಆಗಿದೆ. ನಮಸ್ಕಾರ ಗೆಳೆಯರೇ, RCB ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಮತ್ತೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಹೌದು, ನಮ್ಮ ನೆಚ್ಚಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಹೊಸ ಮಾಲೀಕರ ಕೈ ಸೇರಿದೆ. ಡಿಯಾಜಿಗೋನಿಂದ ಈ ತಂಡವನ್ನು ಈಗ ಆದಿತ್ಯ ಬಿರ್ಲಾ ಗ್ರೂಪ್ ಬಂದ್ಬಿಟ್ಟು ಖರೀದಿಸಿದೆ. ಕೇವಲ ಇದು ಮಾರಾಟವಲ್ಲ, IPL ಇತಿಹಾಸದಲ್ಲೇ ಅಂದರೆ T20 ಕ್ರಿಕೆಟ್ನ ಇತಿಹಾಸದಲ್ಲೇ ಬಹು ದೊಡ್ಡ ಸೇಲ್ ಆಗಿದೆ. ಈ ಬೃಹತ್ ಡೀಲ್ ಬಗ್ಗೆ ತಿಳಿಯಬೇಕಾದ ಮುಖ್ಯ ವಿಷಯಗಳು: ಬರೋಬ್ಬರಿ $1.78 ಬಿಲಿಯನ್ ಅಂದರೆ ಸುಮಾರು ಇಂಡಿಯನ್ ಕರೆನ್ಸಿಯಲ್ಲಿ 16,700 ಕೋಟಿ ರೂಪಾಯಿಗಳನ್ನ ಕೊಟ್ಟು ಡಿಯಾಜಿಯೋ ಸಂಸ್ಥೆಯಿಂದ ಬಿರ್ಲಾ ಸಂಸ್ಥೆ ಈಗ RCBಯ ಚುಕ್ಕಾಣಿಯನ್ನು ಹಿಡಿದಿದೆ. ಜೊತೆಗೆ ಆದಿತ್ಯ ಬಿರ್ಲಾ ಗ್ರೂಪ್ ಮಾತ್ರ ಅಲ್ಲದೆ ಇವರ ಜೊತೆಗೆ ಕೋ ಪಾರ್ಟ್ನರ್ಸ್ಗಳು ಕೂಡ ಇದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಜೊತೆಗೆ ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲ್ಯಾಕ್ ಸ್ಟೋನ್, ಇವು 4 ಕಂಪನಿಗಳು ಸೇರಿಕೊಂಡು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡನ ಖರೀದಿ ಮಾಡಿದೆ. ಜೊತೆಗೆ ಆದಿತ್ಯ ಬಿರ್ಲಾ ಕಂಪನಿಯ ಷೇರು ಜಾಸ್ತಿ ಇದೆ ಅನ್ಸುತ್ತೆ, ಅದಕ್ಕೆ RMN ವಿಕ್ರಮ್ ಬಿರ್ಲಾ ಅವರು ಬಂದ್ಬಿಟ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೊಸ ಚೇರ್ಮನ್ ಆಗಿ ಆಯ್ಕೆ ಕೂಡ ಆಗಿದ್ದಾರೆ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ, ಈ ಡೀಲ್ನಲ್ಲಿ ನಮ್ದು ಮೆನ್ಸ್ ಟೀಮ್ ಮಾತ್ರವಲ್ಲದೆ ಏನು WPLನ ತಂಡ ಇದೆ ನೋಡಿ, ವುಮೆನ್ಸ್ ತಂಡವು ಕೂಡ ಸೇರಿಸಿ 16,700 ಕೋಟಿಗೂ ಅಧಿಕ ಮೊತ್ತವನ್ನು ಕೊಟ್ಟು ಬೈ ಮಾಡಿದೆ. ಜೊತೆಗೆ 2 ಟೀಮ್ ಕೂಡ ಸೇಲ್ ಆಗಿದ್ದಾವೆ, ಮೆನ್ ಅಂಡ್ ವುಮೆನ್. ತಂಡದ ಹೊಸ ಚೇರ್ಮನ್ ಆಗಿರುವಂತ RMN ವಿಕ್ರಮ್ ಬಿರ್ಲಾ ಅವರು ಅಧಿಕಾರ ಏನು ವಹಿಸಿಕೊಳ್ಳಲಿದ್ದಾರೆ ನೋಡಿ. ವಿಶೇಷ ಏನಪ್ಪಾ ಅಂತಂದ್ರೆ, RMN ಅವರು ಸ್ವತಃ ಕ್ರಿಕೆಟರ್ ಆಗಿದ್ದರು. ಅವರು ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿಯೂ ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡಿದ್ರು. ಇವರು ಕೂಡ ಕ್ರಿಕೆಟ್ ಪ್ರೇಮಿಯಾಗಿರೋದ್ರಿಂದ ತಂಡಕ್ಕೆ ಹೊಸ ಚೈತನ್ಯ ಸಿಗುವ ನಿರೀಕ್ಷೆ ಇದೆ. ಹಾಗೆ ಟೈಮ್ಸ್ ಆಫ್ ಗ್ರೂಪ್ನ ಸತ್ಯನ್ ಗಜ್ವಾನಿ ಅವರು ಕೂಡ ವೈಸ್ ಚೇರ್ಮನ್ ಆಗಿ ಕೂಡ ಆಯ್ಕೆ ಆಗಲಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ. ಡಿಯಾಜಿಗೋ ಕಂಪನಿ ಯಾಕೆ ಮಾರಾಟ ಮಾಡಿತು ಗೊತ್ತಾ? ಡಿಯಾಜಿಗೋ ಕಂಪನಿ ಬಂದ್ಬಿಟ್ಟು ಇದು ಆಲ್ಕೋಹಾಲ್ನ ಕಂಪನಿ ಆಗಿದೆ. ಡಿಯಾಜಿಗೋ ಬಂದ್ಬಿಟ್ಟು ಆಲ್ಕೋಹಾಲ್ ಅನ್ನ ಪ್ರಮೋಟ್ ಮಾಡೋದಕ್ಕೆ ಮೊದಲು ಬಳಸ್ಕೋತಾ ಇದ್ರು. ಆದರೆ ನಮ್ಮ ಗೌರ್ಮೆಂಟ್ನ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿಂದ ಇವಾಗ ಓಪನ್ ಆಗಿ ಮಾರ್ಕೆಟ್ನಲ್ಲಿ ಆಲ್ಕೋಹಾಲ್ ಅನ್ನ ಪ್ರಮೋಟ್ ಮಾಡುವಂತಿಲ್ಲ. ಸೋಡಾದ ಬಾಟಲ್ಗೆ ಸ್ಟಿಕ್ಕರ್ ಅನ್ನ ಡಿಯಾಜಿಯೋ ಕಂಪ್ನಿದು ಬಂದ್ಬಿಟ್ಟು ಅವ್ರದ್ದು ಬ್ರ್ಯಾಂಡ್ ಏನಿದೆ, ಅವ್ರದ್ದು ಡಿಯಾಜಿಯೋದು ಆಲ್ಕೋಹಾಲ್ ಕಂಪ್ನಿ, ಅದರ ಪ್ರಮೋಷನ್ ಅನ್ನ ಸೋಡಾ ಮುಖಾಂತರ ಇವರು ಮಾಡ್ತಾ ಇದ್ರು. ಆದರೆ ಇತ್ತೀಚಲಾಗಿ ಬಂದ್ಬಿಟ್ಟು ಸೋಡಾ ಮುಖಾಂತರ ನೀವು ಆಲ್ಕೋಹಾಲ್ ಅನ್ನು ಕೂಡ ಪ್ರಮೋಟ್ ಅನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಇನ್ನೂ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಬರ್ತಾ ಇದ್ದಾವೆ. ಜೊತೆಗೆ ಹಾಗೆ RCB ಬಂದ್ಬಿಟ್ಟು ಏನು 2025ರಲ್ಲಿ ಟ್ರೋಫಿ ಕೂಡ ವಿನ್ ಆಯಿತು ನೋಡಿ. ಹಾಗೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾನೇ ಜಾಸ್ತಿ ಆಯಿತು. ಹಾಗಾಗಿ ಇದೇ ಸೇಲ್ ಮಾಡೋಕೆ ಒಳ್ಳೆಯ ಸಮಯ ಅನ್ಕೊಂಡು ಡಿಯಾಜಿಯೋ ಕಂಪನಿ ಬಂದ್ಬಿಟ್ಟು ಸೇಲ್ ಮಾಡಿದೆ ಅನ್ನುವಂತ ಸುದ್ದಿ ಕೂಡ ಇದೆ. ಕೊನೆಯದಾಗಿ ಎಲ್ಲರೂ ತಲೆಯಲ್ಲಿರೋದು, RCBಯ ಹೆಸರು ಚೇಂಜ್ ಆಗುತ್ತಾ? ರೀಸೆಂಟ್ ಆಗಿ ಬರ್ತಾ ಇರುವ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಆದಿತ್ಯ ವಿಕ್ರಮ್ ಬಿರ್ಲಾ ಅವರೇ ಬಂದ್ಬಿಟ್ಟು ಪೋಸ್ಟ್ ಮಾಡಿರುವ ಹಾಗೆ ನಮ್ಮ ಬೆಂಗಳೂರು ಪ್ಲೇ ಬೋಲ್ಡ್ ಹಾಗೆ RCB ಅಂತೇಳಿ ಇವರು ಕೂಡ ಟ್ವೀಟ್ ಮಾಡಿದ್ದಾರೆ. ಹಾಗೆ RCBಯ ನೇಮ್ನ ಚೇಂಜ್ ಮಾಡೋದರ ಬಗ್ಗೆ ಯಾವುದೇ ತರಹದ ಅಪ್ಡೇಟ್ ಇಲ್ಲ. ಚೇಂಜ್ ಮಾಡೋ ಸಾಹಸಕ್ಕೆ ಕೂಡ ಇವರು ಕೂಡ ಕೈ ಹಾಕೋದಿಲ್ಲ ಅನ್ಸುತ್ತೆ. ಏಕಪ್ಪ ಅಂತಂದ್ರೆ ಈಗ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಹೊರತು ನೇಮನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ.